ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ದೃಷ್ಟಿಯನ್ನು ಕಾಪಾಡಬೇಕು ದತ್ತಾಬಾಯಿ. ಆದರೆ ದತ್ತಾಬಾಯಿಗೆ ಬರೋಕ್ಕೂ ಮುನ್ನನೇ ಇಡೀ ರೌಡಿಗಳಿಗೆ ಚಳಿ ಬಿಡಿಸಿದ್ದಾರೆ. ಹಾಗಿದ್ರೆ ಏನಾಯಿತು ಏನು ಕತೆ? ಇದರ ನಡುವೆ ದೃಷ್ಟಿಯ ಕಂಡಿದ್ದ ಇಲ್ಲಿ ಅಪ್ಪಿ ಒಪ್ಪುಬಿಟ್ರೆ ದತ್ತ. ಏನಾಯಿತು ಏನು ಕತೆ? ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಮರಿಬೇಡಿ. ಇಲ್ಲಿ ದತ್ತಾಬಾಯಿ ದೃಷ್ಟಿಯನ್ನು ಆ ಒಂದು ಬೆಟ್ಟದ ನದಿ ಹತ್ರಕ್ಕೆ ಬಿಟ್ಟಿದ್ದೆ. ಈ ಕಡೆ ಇನ್ನೂ ಕೂಡ ಬಂದಿಲ್ಲ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗ ನಿಜವಾಗ್ಲೂ ಕೂಡ ತಮ್ಮನ್ನು ತಾವು ಶಪಿಸ್ಕೊಂಡಿದ್ದೆ ದೃಷ್ಟಿಯ ಬಳಿಗೆ ಹೋಗ್ತಿದ್ದಾರೆ. ಈ ಕಡೆ ಶರು ನೋಡಿದ್ರೆ ಆ ಕಡೆ ದೃಷ್ಟಿನ ದತ್ತಾನೆ ಮನೆಯಿಂದ ಹೊರಗಡೆ ತಪ್ತಾರೆ ಅಂತ ವೇಟ್ ಮಾಡ್ತಿದ್ರೆ ಅಲ್ಲಿ ದೃಷ್ಟಿಗೋಸ್ಕರ ಕಾತರಿಸಿ ಹೋಗ್ತಾನೆ. ತನ್ನ ತಪ್ಪಿಗೆ ತಾನೇ ಪಶ್ಚಾತ್ತಾಪ ಪಡ್ತಿದ್ದಾರೆ. ಎಂತ ತಪ್ಪು ಮಾಡಿಬಿಟ್ಟೆ, ದೃಷ್ಟಿ ಮನೆಗೆ ಬರ್ತಾಳೆ ಅಂದ್ಕೊಂಡು ಅಂತ ಕೆಟ್ಟವರು ಹೋಗೋ ಜಾಗದಲ್ಲಿ ಆಕೆಯನ್ನು ಬಿಟ್ಟು ಬಂದ್ಬಿಟ್ನಲ್ಲ. ಈಗ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡೋದು? ನಿಜವಾಗ್ಲೂ ಕೂಡ ತಪ್ಪು ಮಾಡಿಬಿಟ್ಟೆ. ಒಬ್ಬ ಮನುಷ್ಯತ್ವ ಇರೋನ ಇಂಥ ಕೆಲಸ ಮಾಡ್ತಾನೆ? ಖಂಡಿತ ಇಲ್ಲ. ಎಂಥ ಪಾಪಿ ನಾನು ಅಂತ ಅಂದ್ಕೊಂಡೆ ಹೋಗ್ತಿರ್ತಾರೆ. ಅಷ್ಟರಲ್ಲಿ ಆಲ್ರೆಡಿ ಈ ಕಡೆ ದೃಷ್ಟಿಯ ಒಂದು ಸುತ್ತ ಒಂದು ಪೋಲಿಗಳ ಅಟ್ಟಹಾಸನೆ ಮೆರೀತಿದ್ದಾರೆ. ಈ ಕಡೆ ದೃಷ್ಟಿ ಎಲ್ಲರ ಹಾವಳಿಯಿಂದ ತಪ್ಪಿಸ್ಕೊಳ್ಳುವುದಕ್ಕೆ ನಾನು ಯಾರು ಅಂತ ಗೊತ್ತಿದೆಯಾ? ದತ್ತ ಶ್ರೀರಾಮ್ ಪಾಟೀಲ್ ಅವರ ಹೆಂಡತಿ ಅಂತ ಹೇಳ್ತಾರೆ. ಅದನ್ನು ನಂಬೋದಿಲ್ಲ. ಆದರೆ ನಿಜವಾಗ್ಲೂ ದೃಷ್ಟಿ ತನ್ನ ಸತ್ಯವನ್ನು ಹೇಳೋದ್ರ ಮುಖಾಂತರ ಎಲ್ಲ ರೌಡಿಗಳನ್ನ ಗಪ್ಚುಪ್ ಅಂತ ಅನ್ಸಿರ್ತಾರೆ. ಅಷ್ಟರಲ್ಲಿ ಎಲ್ಲರೂ ಕೂಡ ದೃಷ್ಟಿಯ ಸುತ್ತುವರಿತಾ ಇದ್ರೆ ರೌಡಿಗಳು. ಅಷ್ಟರಲ್ಲಿ ದತ್ತಾಬಾಯಿ ಅಲ್ಲಿಗೆ ಓಡಿ ಬರ್ತಿದ್ದಾರೆ. ಏನು ಅಂದ್ಕೊಂಡಿದ್ಯಾ ನೀನು? ಆಕೆ ಯಾರು ಅಂತ ಗೊತ್ತಾ? ನನ್ನ ಹೆಂಡತಿ ಕಣೋ, ಅವಳು ವಿರುದ್ಧನೇ ಕೈ ಮಾಡ್ತೀರಾ, ಅವಳಿಗೆ ಕಾಟ ಕೊಡ್ತೀರಾ ಅಂತ ಹೇಳಿದ್ದೆ. ಈ ಕಡೆ ಹೊಡೆಯೋಕೆ ಮುಂದಾಗ್ತಾ ಇದ್ರೆ ಈ ಕಡೆ ದೃಷ್ಟಿ ರೀ ಅಂತ ಹೇಳೋದ್ರ ಮುಖಾಂತರ ಈ ಕಡೆ ದೃಷ್ಟಿನ ನೋಡಿದ್ದೆ. ದತ್ತಾಬಾಯಿ ರೌಡಿಗಳನ್ನು ಕೂಡ ಬಿಟ್ಟು ದೃಷ್ಟಿ ಏನೂ ಆಗಿಲ್ಲ ಅಲ್ವಾ, ನಿನಗೆ ಆರಾಮಾಗಿದೆಯಾ ಅಲ್ವಾ ಅಂತ ಹೇಳ್ತಿದ್ರೆ, ಅಯ್ಯೋ ನನಗೇನಾಗತ್ತೆ, ನನ್ನ ಅಣ್ಣಂದಿರೆಲ್ಲ ಇಲ್ಲಿ ಇರಬೇಕಾದ್ರೆ ತಂಗಿನ ಕಾಯ್ಕೊಂಡು ನನಗೇನಾದರೂ ಆಗತ್ತಾ ಅಂತ ಹೇಳ್ತಿದ್ದಾರೆ. ಈ ಮಾತನ್ನು ಕೇಳಿ ನಿಜವಾಗ್ಲೂ ದತ್ತಾಬಾಯಿಗೆ ಶಾಕ್ ಆಗ್ತದೆ. ಏನಪ್ಪ ಇದು, ಏನು ಮಾತಾಡ್ತಿದ್ಯಾ, ಏನು ಮಾತಾಡ್ತಿದ್ದಾಳೆ ಇವಳು ಅಂತ. ಅದಕ್ಕೆ ಇಲ್ಲಿ ದೃಷ್ಟಿ ಇವರು ಕುರ್ಪಣ್ಣ ಅಂತ ಹಾಗೆ ಹೀಗೆ ಅಂತ 4 ಜನ ರೌಡಿಗಳಿಗೂ ಒಂದೊಂದು ಅವರ ಹೆಸರನ್ನಿಟ್ಟು ಪರಿಚಯ ಮಾಡಿಕೊಡ್ತಾಳೆ. ಇವರೆಲ್ಲರೂ ಕೂಡ ನನ್ನ ಅಣ್ಣಂದಿರು, ನನ್ನನ್ನು ಕಾಪಾಡಿದ್ರು ಅಂತೆಲ್ಲ ಹೇಳ್ತಿದ್ದಾಳೆ. ಇದನ್ನೆಲ್ಲ ನೋಡಿದೆ ನಿಜವಾಗ್ಲೂ ದತ್ತಂಗೆ ಶಾಕ್ ಆಗುತ್ತೆ. ಏನಪ್ಪ ರೌಡಿಗಳಿಗೂ ಕೂಡ ಪಾಠ ಕಲಿಸ್ಬಿಟ್ಲ ಇಲ್ಲಿ ದೃಷ್ಟಿ. ನಿಜವಾಗ್ಲೂ ರೌಡಿಗಳೇ ಸುಮ್ಮನೆ ಇದ್ದುಬಿಟ್ರ ಅಂತ ಹೇಳಿ ಅಚ್ಚರಿ ಆಗ್ತದೆ. ಫೈನಲಿ ಈ ದೃಷ್ಟಿಯನ್ನು ಕರೆದುಕೊಂಡು ದತ್ತಾಬಾಯಿ ಅಲ್ಲಿಂದ ಹೊರಡ್ತಿದ್ದಾರೆ. ಈ ಕಡೆ ದೃಷ್ಟಿಯ ಮೇಲೆ ನಿಜವಾಗ್ಲೂ ಕೂಡ ದತ್ತಾಬಾಯಿಗೆ ಪ್ರೀತಿ ಆಗ್ತದೆ. ಇಲ್ಲಿ ಶರು ದೃಷ್ಟಿ ದತ್ತನನ್ನು ದೂರ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಇಲ್ಲಿ ದೃಷ್ಟಿಯನ್ನು ದತ್ತನಿಂದ ದೂರ ಮಾಡಬೇಕು ಅಂದ್ಕೊಂಡಿದ್ರೆ ಇಲ್ಲಿ ದತ್ತಾಬಾಯಿ ದೃಷ್ಟಿಗೆ ಹತ್ತಿರವಾಗಿ ಇಲ್ಲಿ ದೃಷ್ಟಿಯನ್ನು ಒಪ್ಪುತ್ತಿದ್ದಾರೆ. ಈ ಕಡೆ ಒಪ್ಕೊಂಡೇ ಬಿಟ್ಟರೆ ಆ ದೃಷ್ಟಿಯನ್ನು ದತ್ತಾಬಾಯಿ ಏನಾಯಿತು ತಿಳ್ಕೊಬೇಕು ಅಂದರೆ ವಿಡಿಯೋಗೆ